Hello friends, once again welcome back to my channel. Today we are going to solve the transition module activities class 4, the subject second language English. ಇದನ್ನು ನಾವು 4ನೇ ತರಗತಿಯ ಟ್ರಾನ್ಸಿಷನ್ ಆಕ್ಟಿವಿಟಿ ಮಾಡ್ಯೂಲ್ನಲ್ಲಿರುವಂತಹ ವರ್ಕ್ಶೀಟ್ಗಳನ್ನು ಇಂಗ್ಲಿಷ್ ಭಾಷೆಯ ವರ್ಕ್ಶೀಟ್ಗಳನ್ನು ಸಾಲ್ವ್ ಮಾಡೋಣ. ಸೊ the first activity sheet name is reading with the picture clue. Okay, read the sentences with the help of picture clue. This is a cat, this is a mat, the cat is on the mat, the girl reads a book. Identify the sight words and write below. Here in these sentences there are some sight words, so you have to identify them and write here. Sight words ಏನಿದೆಯಲ್ವಾ, ಸೊ ಅದನ್ನು ಇಲ್ಲಿ ಬರಿಬೇಕಾಗತ್ತೆ. A, this is on the. ನೆಕ್ಸ್ಟ್ ಪ್ರಾಕ್ಟೀಸ್ ರೈಟಿಂಗ್ ಇದೆ. ಸೊ ಇಲ್ಲಿ 4 ಲೈನ್ಸನ್ನು ದೇ ಹ್ಯಾವ್ ಪ್ರೊವೈಡ್ ದ 4 ಲೈನ್ಸ್ ಹಿಯರ್. ಯು ಹ್ಯಾವ್ ಟು ಕಾಪಿ ದ ಸೇಮ್ ಸೆಂಟೆನ್ಸ್. ಓಕೆ, ಕಾಪಿ ಮಾಡಿ ಸೇಮ್ ಬರಿಬೇಕಾಗುತ್ತೆ. ದ ಕ್ಯಾಟ್ ಸ್ಯಾಟ್ ಆನ್ ದ ಮ್ಯಾಟ್. ಓಕೆ, ನೆಕ್ಸ್ಟ್ ವರ್ಕ್ ಶೀಟನ್ನು ನೋಡೋಣ. ಓಕೆ, ರೀಡ್ ದ ವರ್ಡ್ಸ್ ಅಲೌಡ್. ಹಿಯರ್ ದ ಲಿಸ್ಟ್ ಆಫ್ ಸೈಟ್ ವರ್ಡ್ಸ್ ಆರ್ ದೇರ್. ಸೊ ಹಿ, ವಿ, ಆರ್, ಹಿಯರ್, have, she, you, am, there, was, it, I, this, can, the, they, is, that, has, a. Read the sentences here. He is my friend. She has a red bag. They are playing. We are going to school. I have a pencil. This is a mango. That is a tree. You can read well. It is a big ball. The cat is here. Read and say aloud. ಜೋರಾಗಿ ಹೇಳಬೇಕಂತೆ, ಜೋರಾಗಿ ಓದಬೇಕಂತೆ. He is happy. She is singing. They are friends. We can play. I am ready. Okay. Then activity 3, listen and respond. ಓಕೆ, ನಾವು ಕರೆಕ್ಟಾಗಿ ಈ ವರ್ಡ್ಸ್ಗಳನ್ನು ಲಿಸನ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ರೆಸ್ಪಾಂಡ್ ಮಾಡಬೇಕು. ಟಿಕ್ ರೈಟ್ ದ ಕರೆಕ್ಟ್ ಪಿಕ್ಚರ್. ಇಲ್ಲಿ 2 ಪಿಕ್ಚರ್ಸ್ ಇದೆ. ಇಲ್ಲಿ ಸ್ಟ್ಯಾಂಡ್ ಅಪ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಕೆಲವೊಂದು ವರ್ಡ್ಸ್ಗಳು ಸಿಟ್, ಸ್ಟ್ಯಾಂಡ್ ಅನ್ನೋದನ್ನು ಆಮೇಲೆ ಇಂಟ್ರೊಡ್ಯೂಸ್ ಮಾಡಬೇಕು. ಫಸ್ಟು ಸ್ಟ್ಯಾಂಡ್ ಅಪ್. ವಿಚ್ ಪಿಕ್ಚರ್ ಟೆಲ್ಸ್ ಅಸ್ ಟು ದ ಬಾಯ್ ಈಸ್ ಸ್ಟ್ಯಾಂಡ್ ಹಿಯರ್ ಆರ್ ಸಿಟ್ ಹಿಯರ್. ಹಿಯರ್ ದ ಕಮ್ಯಾಂಡ್ ಈಸ್ ಸ್ಟ್ಯಾಂಡ್ ಅಪ್. ಓಕೆ, ಸ್ಟ್ಯಾಂಡ್ ಅಪ್ ಇದೆ, ಸ್ಟ್ಯಾಂಡ್ ಅಪ್. ಓಕೆ, ಇದು ಸ್ಟ್ಯಾಂಡ್ ಅಪ್. ಓಪನ್ ಯುವರ್ ಬುಕ್. ಇಲ್ಲಿ ಯಾವ ಮಗು ಓಪನ್ ಮಾಡಿದೆ? ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಸೊ ನಾವು ಓಪನ್ ಆಗಿರೋ ಚಿತ್ರಕ್ಕೆ ಟಿಕ್ ಮಾಡಬೇಕು. ರೇಸ್ ಯುವರ್ ಹ್ಯಾಂಡ್. ಕೈಯನ್ನು ರೇಸ್ ಮಾಡಿರೋರು ಯಾರು? ಇದು ಫೋಲ್ಡ್ ಆಗಿರೋದು, ಇದು ರೇಸ್ ಆಗಿರೋದು, ರೇಸ್ ಹ್ಯಾಂಡ್. ಓಕೆ, ಆಫ್ಟರ್ ದಟ್ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ವಾಟ್ ಈಸ್ ರೇಸ್ ಯುವರ್ ಹ್ಯಾಂಡ್ ಆ್ಯಂಡ್ ಫೋಲ್ಡ್ ಹ್ಯಾಂಡ್ಸ್. ಅದಾದಮೇಲೆ ಹೇಳಿದ ಮೇಲೆ ನೀವು ಹೇಳಬೇಕಾಗತ್ತೆ ಯಾವುದು ರೇಸ್ ಅಂದ್ರೇನು, ಯಾವುದು ಫೋಲ್ಡ್ ಅಂತ ಅಂದ್ರೇನು ಅಂತೇಳಿ. ಓಕೆ, ದೆನ್ ಡ್ರಾ ಎ ಲೈನ್ ಟು ದ ಮ್ಯಾಚ್. ಇನ್ಸ್ಟ್ರಕ್ಷನ್ ಆ್ಯಂಡ್ ರೆಸ್ಪಾನ್ಸ್. ಸಿಟ್ ಡೌನ್, ಸಿಟ್ಟಿಂಗ್. ಇನ್ಸ್ಟ್ರಕ್ಷನ್ ನಾವು ಸಿಟ್ ಡೌನ್ ಅಂತ ಕೊಡ್ತೀವಿ. ರೆಸ್ಪಾನ್ಸ್ ಏನು ಬರುತ್ತೆ? ಸಿಟ್ಟಿಂಗ್. ಓಕೆ, ಕ್ಲಾಪ್ ಯುವರ್ ಹ್ಯಾಂಡ್ ಅಂದಾಗ ಕ್ಲಾಪಿಂಗ್ ಆಗುತ್ತೆ. ಓಪನ್ ದ ಡೋರ್ ಆದಾಗ ಓಪನಿಂಗ್ ಡೋರ್ ಆಗುತ್ತೆ. ನೆಕ್ಸ್ಟ್ ದ ಲಿಟ್ಲ್ ಟೀಚರ್ಸ್ ಲಿಸ್ಟ್ ಇದು. ಓಕೆ, ಫೈನ್. ನೆಕ್ಸ್ಟ್ on to the next activity, that is school announcements. Read the tick the correct answer. Tick mark to that correct answer. Assembly starts now. What will you do? Assembly start ಆದಾಗ ಏನನ್ನ ಹೇಳ್ತೀವಿ? Go for assembly. Okay, lunch break is over. What will you do? Go back to the class ಅಂತೀವಿ. Bring your color pencil tomorrow. What will you do? Bring color pencils ಅಂತ ಮಕ್ಕಳಿಗೆ ನಾವು ಕಮಾಂಡ್ ಕೊಡ್ತೀವಿ. Match the announcement with the correct place. Go to library. ಲೈಬ್ರರಿಯಲ್ಲಿದ್ದಾಗ. ಫಾಲೋ ದ ಗೇಮ್ ರೂಲ್ಸ್. ಪ್ಲೇ ಗ್ರೌಂಡಲ್ಲಿದ್ದಾಗ. ರಿಟರ್ನ್ ಟು ಯುವರ್ ಕ್ಲಾಸ್ ಅಂದಾಗ ಇನ್ ದ ಕ್ಲಾಸ್ ರೂಮ್. ಓಕೆ, ಸರ್ಕಲ್ ದ ಕರೆಕ್ಟ್ ರೆಸ್ಪಾನ್ಸ್. ಕ್ಲೀನ್ ದ ಕ್ಲಾಸ್ ರೂಮ್ ಅಂದ ತಕ್ಷಣ ಅದಕ್ಕೆ ರೆಸ್ಪಾನ್ಸ್ ಏನು ಸಿಗುತ್ತೆ ಮಕ್ಕಳಿಂದ? ಎಸ್ ಟೀಚರ್ ಅಂತಾರೆ. ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ಸ್ ನೌ. ಓಕೆ ಟೀಚರ್. ಹ್ಯಾಪಿ ಬರ್ತ್ಡೇ ಅನ್ನಲ್ಲ, ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ ಟೀಚರ್ ಅಂತೀವಿ. ಕೀಪ್ ಯುವರ್ ಬುಕ್ಸ್ ಇನ್ ದ ಬ್ಯಾಗ್. ಐ ವಿಲ್ ಡೂ ಇಟ್. ನಾನು ಮಾಡ್ತೀನಿ ಅಂತಾರೆ. ಥ್ಯಾಂಕ್ ಯು ವೆರಿ ಮಚ್ ಅನ್ನಲ್ಲ. ಓಕೆ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರೋದು, ಅದಕ್ಕೆ ಇದು ರೆಸ್ಪಾನ್ಸ್. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಸೆಂಬ್ಲಿ ಸ್ಟಾರ್ಟ್ಸ್ ನಾವ್. ಓಕೆ, ಟುಮಾರೋ ಅಸೆಂಬ್ಲಿಗೆ ಹೇಳಲ್ಲ, ನಾವು. ಓಕೆ, ಬ್ರಿಂಗ್ ಯುವರ್ ನೋಟ್ ಬುಕ್ ಟುಮಾರೋ. ಓಕೆ, ಲಂಚ್ ಬ್ರೇಕ್ ಇಸ್ ಓವರ್. ಓಕೆ, ನೆಕ್ಸ್ಟ್ ಸಿಲೆಬಲ್ ಫನ್ ಆ್ಯಂಡ್ ರೀಡಿಂಗ್ ಪ್ರಾಕ್ಟೀಸ್. ಇಲ್ಲಿ ಸಿಲೆಬಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕ್ಲಾಪ್ ದ ಸಿಲೆಬಲ್ಸ್, ರೈಟ್ ದ ನಂಬರ್ ಆಫ್ ದ ಸಿಲೆಬಲ್ಸ್. ಸೊ ಅದು ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ ಸಿಲೆಬಲನ್ನು ಯಾವ ರೀತಿಯಾಗಿ ನಾವು ಹೇಳ್ಕೊಂಡು ಹೋಗ್ತೀವಿ, ಎಷ್ಟು ಸಲ ನಮ್ಮ ಚಿನ್ ಅಲ್ಗಾಡತ್ತೆ ಅಂತ ಹೇಳಿಬಿಟ್ಟು ನೋಡಿ, ಅಥವಾ ಎಷ್ಟು ಸಲ ನಮ್ಮ ಬಾಯ್ ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ. ನಿಮಗೆ ಯು ವಿಲ್ ಗೆಟ್ ಈಸಿಲಿ ಈ ಒಂದು ಸಿಲೆಬಲ್ ಬಗ್ಗೆ ಗೊತ್ತಾಗುತ್ತೆ. ಸನ್ ಒಂದು. ಟೈಗರ್, ಟೈಗರ್. ನೀವು ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳ ಹತ್ರ. ಟೈಗರ್ 2 ಸಿಲೆಬಲ್. ಫ್ಯಾಮಿಲಿ, ಫ್ಯಾಮಿಲಿ. ವಾಟರ್ ಮೆಲನ್, 4 ಸಿಲೆಬಲ್ಸ್. ಬುಕ್ 1 ಸಿಲೆಬಲ್. ಗಾರ್ಡನ್ 2 ಸಿಲೆಬಲ್. ಗಾರ್ ಪ್ಲಸ್ ಡನ್, ಗಾರ್ಡನ್. ಓಕೆ, ಫೈನ್. ದೆನ್ ಹಾಸ್ಪಿಟಲ್ 3 ಸಲ
ನಮ್ಮ ಚಿನ್ನಲ್ಗಡತ್ತೆ ನೋಡ್ಬೋದು. ಬಾಯಿ ನಮ್ಮ ಒಂದು ಬಾಯಿನೂ ಸಹ ಓಪನ್ ಆಗುತ್ತೆ. ಬಟರ್ಫ್ಲೈ, ಬಟರ್ಫ್ಲೈ. ಓಕೆ, 3 ಸರಿ. ನೆಕ್ಸ್ಟ್ 1 syllable ವರ್ಡ್ ಇದರೊಳಗಡೆ ಯಾವುದಿದೆ? ಸನ್, ಆಫ್ ಕೋರ್ಸ್. ಆ್ಯಪಲ್ ಹ್ಯಾವ್ 2 ಆ್ಯಂಡ್ ದೆನ್ ಗಾರ್ಡನ್ ಆಲ್ಸೋ 2. ನೆಕ್ಸ್ಟ್ 2 syllable ವರ್ಡ್ ಪೆನ್ಸಿಲ್, ಬುಕ್ 1 ಆ್ಯಂಡ್ ಟ್ರೀ 1. 3 syllable ವರ್ಡಿಗೆ ಫ್ಯಾಮಿಲಿ, ಫ್ಯಾಮಿಲಿ. ಡಾಗ್, ವಾಕ್ ಇದೆಲ್ಲ 1 syllable. ಓಕೆ, ರೀಡ್ ಆ್ಯಂಡ್ ಮ್ಯಾಚ್ ಇದೆ. ರೆಡ್ ಆ್ಯಪಲ್, ಸನ್ನಿ ಮಾರ್ನಿಂಗ್, ಶಾರ್ಪ್ ಪೆನ್ಸಿಲ್, ವುಡನ್ ಟೇಬಲ್. ಓಕೆ, ಫೈನ್. ಓಕೆ, ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 6, ಫ್ಲೂಯೆಂಟ್ ರೀಡಿಂಗ್ ಪ್ರಾಕ್ಟೀಸ್. ರೈಟ್ ದ ನಂಬರ್ ಆಫ್ ದ ಸಿಲೆಬಲ್ಸ್. ನಂಬರ್ ಆಫ್ ದ ಸಿಲೆಬಲ್ಸ್ ಎಷ್ಟಿರುತ್ತೆ? ಬನಾನಾ, ನ 3 syllable. ಫ್ಯಾಮಿಲಿ, ಫ್ಯಾಮಿಲಿ 3. ವಾಟರ್ಮೆಲನ್, ವಾಟರ್ಮೆಲನ್ 4 syllables. ಇಂಟೆಲಿಜೆಂಟ್ 4. ಹಾಸ್ಪಿಟಲ್ 3. ಕ್ಯಾಟರ್ಪಿಲ್ಲರ್ 4. ನೆಕ್ಸ್ಟ್ ಮ್ಯಾಚ್ ದ ಫ್ರೇಸಸ್. ಯೆಲ್ಲೋ ಬನಾನಾ, ಹ್ಯಾಪಿ ಫ್ಯಾಮಿಲಿ, ಬ್ಯೂಟಿಫುಲ್ ಗಾರ್ಡನ್, ಇಂಟೆಲಿಜೆಂಟ್ ಸ್ಟೂಡೆಂಟ್, ಸ್ವೀಟ್ ವಾಟರ್ಮೆಲನ್. ಸರ್ಕಲ್ ದ ಕರೆಕ್ಟ್ ವರ್ಡ್. ಇದರೊಳಗಡೆ ಕರೆಕ್ಟ್ ವರ್ಡನ್ನು ಮೈ ಗ್ರ್ಯಾಂಡ್ ಫಾದರ್ ಟೆಲ್ಸ್ ಸ್ಟೋರೀಸ್. ಲೀವ್ಸ್ ಅಲ್ಲ, ಸ್ಟೋರೀಸ್, ಕಥೆಯನ್ನು ಹೇಳ್ತಾರೆ ಅಂತ. ನಮ್ಮ ಅಜ್ಜನವರು ಕಥೆಯನ್ನು ಹೇಳ್ತಾರೆ. ವಿ ಸಾ ದ ಹಿಮಾಲಯಾಸ್. ವಿ ಸಾ ದ ಪೆನ್ಸಿಲ್ ಅಲ್ಲ, ವಿ ಸಾ ದ ಹಿಮಾಲಯಾಸ್. ನಾವು ಹಿಮಾಲಯ ಬೆಟ್ಟವನ್ನು ನೋಡಿದ್ವಿ ಅಂತ. ದ ಬಟರ್ಫ್ಲೈ ಸ್ಯಾಟ್ ಆನ್ ದ ಫ್ಲವರ್. ಚಿಟ್ಟೆ ರೋಡ್ ಮೇಲೆ ಮತ್ತು ಫ್ಲವರ್ ಮೇಲೆ, ಹೆಚ್ಚಾಗಿ ಎಲ್ಲಿ ಕಾಣಿಸುತ್ತೆ? ಫ್ಲವರ್ ಮೇಲೆ. ಓಕೆ, ದ ಎಮರ್ಜೆನ್ಸಿ ಟೀಮ್ ಕೇಮ್ ಟು ಹೆಲ್ಪ್. ತುರ್ತು ಒಂದು ತಂಡ ಇರುತ್ತಲ್ಲ, ಅದು ಏನಕ್ಕೆ ಬರುತ್ತೆ? ಹೆಲ್ಪಿಗೆ ಬರುತ್ತೆ, ಮಲ್ಗಕ್ಕಲ್ಲ, ಸ್ಲೀಪಿಗಲ್ಲ. ಓಕೆ, ಫೈನ್. ನೆಕ್ಸ್ಟ್ ವರ್ಕ್ಶೀಟ್, ಮೂವ್ ಆನ್ ಟು ದ ನೆಕ್ಸ್ಟ್ ವರ್ಕ್ಶೀಟ್, ದಟ್ ಇಸ್ ಆಕ್ಟಿವಿಟಿ ಶೀಟ್ 7, ಫ್ಲೂಯೆಂಟ್ ರೀಡಿಂಗ್ ಪ್ರಾಕ್ಟೀಸ್. ಓಕೆ, ರೀಡ್ ಆ್ಯಂಡ್ ಟಿಕ್. ಈ ಎಲ್ಲ ಸೆಂಟೆನ್ಸ್ಗಳನ್ನು ಕರೆಕ್ಟಾಗಿ ರೀಡ್ ಮಾಡಬೇಕು. ರೀಡ್ ಮಾಡೋಕ್ಕೆ ಬಂದರೆ ಅದನ್ನು ಟಿಕ್ ಮಾಡಬೇಕು. ಓಕೆ, ಐ ಲವ್ ವಾಟರ್ ಮೆಲನ್. ವಿ ಶುಡ್ ವರ್ಕ್ ಟುಗೆದರ್. ಮೈ ಸ್ಕೂಲ್ ಈಸ್ ನಿಯರ್ ದ ಗೇಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವರ್ಡ್ ಕ್ಲೂಸ್, ಕೋಲ್ಡ್, ಫ್ಯಾಮಿಲಿ, ವೆಹಿಕಲ್, ಲೀವ್ಸ್. ಇಲ್ಲಿ ವರ್ಡ್ ಕ್ಲೂಸ್ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ದೀಸ್ ವರ್ಡ್ ಕ್ಲೂಸ್ ವಿ ಹ್ಯಾವ್ ಟು ಫಿಲ್ ಅಪ್ ದೀಸ್ sentences. Okay, my family went to Jog Falls. A caterpillar eats leaves. December is a cold month. We traveled in a big vehicle. Okay, fine. Next, read the paragraph aloud. ಜೋರಾಗಿ ಪ್ಯಾರಾಗ್ರಾಫನ್ನು ಹೇಳಬೇಕಂತೆ. ಒಂದ್ಸಲಿ ಹೇಳ್ತೀನಿ. ಲಾಸ್ಟ್ ಡಿಸೆಂಬರ್ my family went together on a trip to Rajasthan. My grandfather enjoyed looking at the beautiful mountains and old buildings. We traveled in a big vehicle and saw colorful butterflies near the gardens. Everyone enjoyed the trip and was happy. Paragraph 2 nodona. Last summer, our class went on a trip to Himalayas. Our intelligent guide told us many interesting facts about nature. We saw a green caterpillar on a plant. The camp was 1 kilometer away from the river, so we walked there together. An emergency team was also present to help everyone stay safe. Okay, next nodona. Next activity sheet. ರೀಡಿಂಗ್ ವಿತ್ ದ ಎಕ್ಸ್ಪ್ರೆಷನ್ ಆ್ಯಂಡ್ ಫ್ಲೂಯೆನ್ಸಿ. ಯಾವ ರೀತಿಯಾಗಿ ಓದಬೇಕಂತೆ? ಎಕ್ಸ್ಪ್ರೆಷನ್ ಜೊತೆಗೆ ಓದಬೇಕಂತೆ, ಆಮೇಲೆ ಫ್ಲೂಯೆನ್ಸಿ ಜೊತೆಗೆ ಓದಬೇಕಂತೆ. ಅಂಡರ್ಲೈನ್ ದ ಸ್ಟ್ರೆಸ್ಡ್ ಪಾರ್ಟ್. ಬನಾನಾ, ನಾ ನೀವು ನೋಡ್ಬೋದು. ಬನಾನಾ, ನಾ. ಹಾಸ್ಪಿಟಲ್, ಹಾಸ್. ವಾಟರ್ ಮೆಲನ್, ಮೆಲ್. ಬಟರ್ಫ್ಲೈ, ಬರ್ತ್. ಮ್ಯಾಚ್ ದ ಫ್ರೇಸಸ್. ಬಟರ್ಫ್ಲೈ, ಮೌಂಟೇನ್ಸ್. ಕಲರ್ಫುಲ್, ಬಟರ್ಫ್ಲೈ. ಫ್ರೆಶ್ ವೆಜಿಟೇಬಲ್ಸ್, ಸ್ವೀಟ್, watermelon. So read and complete the word box here. Watermelon, morning, vegetables, flowers are there. So the butterfly sat on the flower. We enjoyed the cool morning. Grandfather bought fresh vegetables. The children ate sweet watermelon. Okay, then read the dialogue with the expressions. ಇಲ್ಲಿ ನಾವು facial expressions ಅನ್ನು ಗಮನಿಸಬೇಕಾಗತ್ತೆ. Where are you going? Rahul. I am going to the garden. Take your water bottle. Thank you, mother. ಅಲ್ವಾ? ಸೊ ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಆಲ್ ದೀಸ್ ಡೈಲಾಗ್ಸ್. ನೆಕ್ಸ್ಟ್, ರೀಡಿಂಗ್ ವಿತ್ ದ ಎಕ್ಸ್ಪ್ರೆಷನ್ ಫ್ಲೂಯೆನ್ಸಿ ಎಲ್ಲ ಆ್ಯಕ್ಟಿವಿಟಿ ಶೀಟ್ 9. ಟಿಕ್ ದ ಥಿಂಗ್ಸ್ ಮೆನ್ಷನ್ ಇನ್ ದ ಪ್ಯಾರಾಗ್ರಾಫ್. ಏನು ನಮಗೆ ಪೇಜ್ ನಂಬರ್ ಈ ಹಿಂದಿನ ಒಂದು ಪೇಜಲ್ಲಿ ಏನು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ದ ರಿಪೀಟ್ ಹಿಯರ್ ಆಲ್ಸೋ ರಿಪೀಟೆಡ್. ಓಕೆ, ಇಲ್ಲೋ ರಿಪೀಟ್ ಆಗಿದೆ. ಸೊ ಆ ಪ್ಯಾರಾಗ್ರಾಫಲ್ಲಿ ಯಾವ ವರ್ಡ್ಸ್ಗಳು ಮೆನ್ಷನ್ ಆಗಿದೆ ಅಂತ ನೋಡಿ. ಮೌಂಟೇನ್ಸ್ ಇದೆ, ವಾಟರ್ ಮೆಲನ್ ಇದೆ, ಬಟರ್ಫ್ಲೈಸ್ ಇದೆ, ರಾಜಸ್ಥಾನ್ ಇದೆ. ಟ್ರೈನ್ ಮತ್ತು ಸೈಕಲ್ ಅನ್ನೋದು ಇಲ್ಲ.
ನೆಕ್ಸ್ಟ್ ಸೀಕ್ವೆನ್ಸ್ ದ ಇವೆಂಟ್ಸ್, ರೈಟ್ ನಂಬರ್ಸ್ 1 to 4 ಇನ್ ಆರ್ಡರ್. ಈ ಪ್ಯಾರಾಗ್ರಾಫಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಫಸ್ಟ್ ಯಾವ ಒಂದು ಸಂದರ್ಭ ಬಂದಿದೆ ಅಂತಂದರೆ, ದ ಫೀಮೇಲ್ ವೆಂಟ್ ಟು ದ ಮೌಂಟೇನ್ಸ್, ಆಮೇಲೆ ದೇ ಏಟ್ ಲಂಚ್, ಆಮೇಲೆ ದೇ ಸಾ ಬಟರ್ಫ್ಲೈಸ್, ಆಮೇಲೆ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಸ್ಟೋರೀಸ್. ಓಕೆ, ಸೀಕ್ವೆನ್ಷಿಯಲಿ ಇಟ್ ಈಸ್ ಅರೇಂಜ್ಡ್. ಕಂಪ್ಲೀಟ್ ದ ಸೆಂಟೆನ್ಸಸ್. ದ ವೆದರ್ ವಾಸ್ ಕೂಲ್ ಆ್ಯಂಡ್ ಬ್ಯೂಟಿಫುಲ್. ದೆ ಕ್ಯಾರಿಡ್ ವಾಟರ್ ಮೆಲನ್, ವೆಜಿಟೇಬಲ್ಸ್ ಆ್ಯಂಡ್ ಫುಡ್. ಅಷ್ಟು ಬರೋದಕ್ಕಾಗಿಲ್ಲ ಅಂದರೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಬರಿಬೋದು, ಯಾಕಂದರೆ ಇಲ್ಲಿ ಮೆನ್ಷನ್ ಆಗಿದೆ ಏನು, ವಿ ಕ್ಯಾರಿಡ್ ವಾಟರ್ ಮೆಲನ್, ವೆಜಿಟೇಬಲ್ಸ್ ಆ್ಯಂಡ್ ಫುಡ್ ಫಾರ್ ಲಂಚ್ ಅಂತ. ಸೊ ಹಾಗಾಗ್ಬಿಟ್ಟು ಈ ಮೂರಲ್ಲಿ ಯಾವುದಾದ್ರೂ ಒಂದು ಬರೆದ್ರೂ ನಡೆಯುತ್ತೆ. ದ ಬ್ಯೂಟಿಫುಲ್ ಬಟರ್ಫ್ಲೈಸ್ ವರ್ ಫ್ಲೈಯಿಂಗ್ ನಿಯರ್ ದ ಗಾರ್ಡನ್, ಗ್ರ್ಯಾಂಡ್ ಫಾದರ್ ಟೋಲ್ ಸ್ಟೋರೀಸ್ ಅಬೌಟ್ ರಾಜಸ್ಥಾನ್. ಈ ಒಂದು ಪ್ಯಾಸೇಜಲ್ಲಿ ಪ್ಯಾರಾಗ್ರಾಫಲ್ಲಿ ಏನಿದೆಯಲ್ವಾ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇವು ಸೆಂಟೆನ್ಸ್ ಆಗಿದೆ. ಸೊ ಅಗೇನ್ ಪ್ಯಾರಾಗ್ರಾಫ್ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ರೀಡ್ ದ ಪ್ಯಾರಾಗ್ರಾಫ್ ಅಲೌಡ್ ಟು ಯುವರ್ ಟೀಚರ್ ಆ್ಯಂಡ್ ರೈಟ್ ಯುವರ್ ಫೇವ್ರೆಟ್ ಪಾರ್ಟ್ ಫ್ರಮ್ ದ ಪ್ಯಾರಾಗ್ರಾಫ್. ಜೋರಾಗಿ ಓದಿ ಆಮೇಲೆ ಏನು ಮಾಡಿ ಅಂತಂದರೆ, ಇದರೊಳಗಡೆ ಹೆಚ್ಚು ಇಷ್ಟವಾದಂಥ ಪಾರ್ಟ್ ಯಾವುದು ಅಂತ ಹೇಳ್ಬಿಟ್ಟು ಬರೀರಿ. ಐ ಲೈಕ್ ದ ಪಾರ್ಟ್ ವೇರ್ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಅಸ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಾಜಸ್ಥಾನ್, ಅದನ್ನು ಬರಿಬೋದು. ಅಥವಾ ಮೈ ಫೇವ್ರೆಟ್ ಪಾರ್ಟ್ ಈಸ್ ವಿ ಸಾ ಕಲರ್ಫುಲ್ ಬಟರ್ಫ್ಲೈಸ್ ಫ್ಲೈಯಿಂಗ್ ನಿಯರ್ ದ ಗಾರ್ಡನ್, ಅದನ್ನು ಹೇಳ್ಬೋದು. ಸೊ ಯಾವುದಾದ್ರೂ ಒಂದು ಪಾರ್ಟ್ ಇಷ್ಟ ಆಗಿರೋ ಪಾರ್ಟನ್ನು ನಾವು ಬರಿಬೋದು. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 10, ರೀಡಿಂಗ್ ರಿವ್ಯೂ. ದೆನ್ ಮ್ಯಾಚ್ ದ ವರ್ಡ್ ಸ್ವೀಟ್ ವಾಟರ್ ಮೆಲನ್, ಬ್ಯೂಟಿಫುಲ್ ಮೌಂಟೇನ್ಸ್, ಫ್ರೆಶ್ ವೆಜಿಟೇಬಲ್, ಕಲರ್ಫುಲ್ ಗಾರ್ಡನ್. ಓಕೆ ಫೈನ್. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವರ್ಡ್ ಬಾಕ್ಸ್ ಇದೆ. ದ ಬಟರ್ಫ್ಲೈ ಸ್ಯಾಟ್ ಆನ್ ದ ಫ್ಲವರ್, ವಿ ವಾಕ್ಡ್ ಟುಗೆದರ್ ಇನ್ ದ ಗಾರ್ಡನ್, ಜೊತೆಯಾಗಿ ಅಂತ ಹೇಳಿ. ಮೈ ಫ್ಯಾಮಿಲಿ ವೆಂಟ್ ಆನ್ ಅ ಟ್ರಿಪ್, ದ ಮಾರ್ನಿಂಗ್ ವಾಸ್ ಕೂಲ್ ಆ್ಯಂಡ್ ಪ್ಲೆಸೆಂಟ್. ಅಗೇನ್ ರೀಡ್ ಆ್ಯಂಡ್ ಟಿಕ್ ಇದೆ. ಈ ಎಲ್ಲ ಸೆಂಟೆನ್ಸ್ಗಳನ್ನು ರೀಡ್ ಮಾಡಬೇಕು. ವಿ ಎಂಜಾಯ್ಡ್ ದ ಬ್ಯೂಟಿಫುಲ್ ಮೌಂಟೇನ್ಸ್, ದ ಹಾಸ್ಪಿಟಲ್ ಈಸ್ ನಿಯರ್ ಅವರ್ ಸ್ಕೂಲ್, ವಾಟರ್ ಮೆಲನ್ ಈಸ್ ಸ್ವೀಟ್ ಆ್ಯಂಡ್ ಜ್ಯೂಸಿ. ರೀಡ್ ಅಲೌಡ್. ಅದಾದಮೇಲೆ ಸ್ಮಾಲ್ ಸೆಂಟೆನ್ಸಸ್ ಆದಮೇಲೆ ಇಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಸಂಡೇ ಅವರ್ ಫ್ಯಾಮಿಲಿ ವಿಸಿಟೆಡ್ ಅ ಬ್ಯೂಟಿಫುಲ್ ಗಾರ್ಡನ್ ನಿಯರ್ ದ ಮೌಂಟೇನ್ಸ್, ವಿ ಸಾ ಕಲರ್ಫುಲ್ ಬಟರ್ಫ್ಲೈಸ್ ಆ್ಯಂಡ್ ಏಟ್ ಸ್ವೀಟ್ ವಾಟರ್ ಮೆಲನ್ ಟುಗೆದರ್, ಎವ್ರಿ ಒನ್ ಎಂಜಾಯ್ಡ್ ದ ವಂಡರ್ಫುಲ್ ಡೇ. ಓಕೆ, ಇಲ್ಲಿ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಇರಬೇಕು, ಉಚ್ಚಾರಣೆ, ಪಾಸಸ್ ಇರಬೇಕು, ಸ್ಟ್ರೆಸ್ ಇರಬೇಕು, ಎಕ್ಸ್ಪ್ರೆಷನ್ ಇರಬೇಕು. ಯಾವ ಒಂದು ವರ್ಡಿಗೆ ಯಾವ ಲೆಟರಿಗೆ ಸ್ಟ್ರೆಸ್ ಹಾಕಬೇಕು, ಎಲ್ಲೆಲ್ಲಿ ಪಾಸ್ ಕೊಡಬೇಕು ಅಂದರೆ ನಿಲ್ಲಬೇಕು, ಅಥವಾ ಉಚ್ಚಾರಣೆ ಹೇಗಿರಬೇಕು, ಮತ್ತು ಅದ್ರ ಜೊತೆಗೆ ನಮ್ಮ ಎಕ್ಸ್ಪ್ರೆಷನ್ಸ್ ಹೇಗಿರಬೇಕು ಅನ್ನೋದನ್ನು ಮಗುಗೆ ಗಮನದಲ್ಲಿಡಕ್ಕೆ ಹೇಳಬೇಕು. ಓಕೆ, ನೆಕ್ಸ್ಟ್ ರೀಡ್, ಮ್ಯಾಚ್, ಸರ್ಕಲ್ ಆ್ಯಂಡ್ ಎಂಜಾಯ್. ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಆ್ಯಕ್ಷನ್ಸ್. ಓಕೆ, ರ್ಯಾಬಿಟ್ ವಾಸ್ ಕ್ಲೆವರ್. ಹಿಂದಿನ ಪೇಜಲ್ಲಿ ಕತೆ ಇದೆ, ಅದನ್ನು ನೀವೆಲ್ಲ ಟೀಚ್ ಮಾಡಿದ ಮೇಲೆ ಈ ಒಂದು ವರ್ಕ್ಶೀಟ್ ಬರೋದು. ರ್ಯಾಬಿಟ್ ವಾಸ್ ಕ್ಲೆವರ್. ಲಯನ್ ರೋರ್ಡ್ ಲೌಡ್ಲಿ. ಎನಿಮಲ್ಸ್ ಡ್ಯಾನ್ಸ್ಡ್ ಹ್ಯಾಪಿಲಿ. ಅಂಡರ್ಲೈನ್ ದ ಕರೆಕ್ಟ್ ವರ್ಡ್. ದ ಲಯನ್ ಲಿವ್ಡ್ ಇನ್ ದ ಫಾರೆಸ್ಟ್. ದ ರ್ಯಾಬಿಟ್ ವಾಸ್ ವೆರಿ ಕ್ಲೆವರ್. ದ ಲಯನ್ ಲುಕ್ಡ್ ಇನ್ ಟು ದ ಟ್ರೀ into the well. The animals were happy. At the end, circle the correct answer. Who saved the animals? Rabbit. What did the lion see in the well? Reflection. How did the animals feel at the end? Happy. Again, who said this dialogue ಕೊಟ್ಟಿದ್ದಾರೆ, ಯಾವ ಅನಿಮಲ್ ಹೇಳ್ತು ಅಂತ ಹೇಳಿಬಿಟ್ಟು. Hooray, we are safe now, the deer said. The rabbit is very clever, the elephant said. Take me to him now, the lion said. ಸರ್ಕಲ್ ಎಸ್ ಆರ್ ನೋ, ಇದು ಎಸ್ ಅಥವಾ ನೋ ಅಂತ ಹೇಳಿಬಿಟ್ಟು ಬರೀರಿ. ದ ರ್ಯಾಬಿಟ್ ವಾಸ್ ಕ್ಲೆವರ್. ಎಸ್ ಇಟ್ ವಾಸ್ ಕ್ಲೆವರ್. ದ ಲಯನ್ ವಾಸ್ ಕೈಂಡ್. ನೋ, ಇಟ್ ವಾಸ್ ವೆರಿ ಕ್ರೂಯಲ್. ದ ಅನಿಮಲ್ಸ್ ಡ್ಯಾನ್ಸ್ಡ್ ಹ್ಯಾಪಿಲಿ. ಎಸ್, ದ ಅನಿಮಲ್ಸ್ ವರ್ ಹ್ಯಾಪಿ ಅಟ್ ದ ಎಂಡ್. ದ ರ್ಯಾಬಿಟ್ ಜಂಪ್ಡ್ ಇನ್ ಟು ದ ವೆಲ್. ನೋ, ದ ಲಯನ್ ಜಂಪ್ಡ್ ಇನ್ ಟು ದ ವೆಲ್. ಓಕೆ, ನೆಕ್ಸ್ಟ್ ಲೆಟ್ಸ್ ಕಾಂಪ್ರಹೆಂಡ್. ಬನ್ನಿ ನೋಡೋಣ. ವರ್ಕ್ಶೀಟ್ ನಂಬರ್ 12. Who said it? I am the king. The lion said this. Look in the well. The rabbit said this. We are safe. The deer said this. Circle the correct answer. The lion saw his friend or reflection in the well. Reflection. Okay. Next. The rabbit was very clever. The lion was very angry when the rabbit was late. Yes or no ಮತ್ತೆ ಬಂದಿದೆ. The lion lived in a house. No, the lion lived in a forest. The rabbit jumped into the well. No, the lion jumped into the well. The animals danced at the end. Yes, of course. Draw your mask ಅಂತ ಹೇಳಿದ್ದಾರೆ. ಓಕೆ, ಆಫ್ಟರ್ ದಟ್ ಆಕ್ಟಿವಿಟಿ ಶೀಟ್ 13 ಪಿಕ್ಚರ್ ಸೀಕ್ವೆನ್ಸ್ ರೈಟಿಂಗ್ ಇದೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡಿ, ಫಸ್ಟ್ನೇ ಒಂದು ಪಿಕ್ಚರ್ ಅಸೆಂಬ್ಲಿ ಪಿಕ್ಚರು, ಸೆಕೆಂಡು ಕ್ಲಾಸ್ ರೂಮಲ್ಲಿ ಫಸ್ಟು ಹೋದ ತಕ್ಷಣ ರೈಮ್ ಹೇಳ್ಕೊಡ್ತಾರಲ್ಲ ಅದು, ಇಲ್ಲೆಲ್ಲ ಮ್ಯೂಸಿಕ್ ಸಿಂಬಲ್ ಇದೆ.
ಥರ್ಡ್ ಕ್ಲಾಸ್ ವರ್ಕ್ ನಡೀತಾ ಇದೆ, ಫೋರ್ತ್ ಒನ್ ಪ್ಲೇ ಗ್ರೌಂಡಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಅಸೆಂಬ್ಲಿ, ಸೆಕೆಂಡ್ ಒನ್ ಇನ್ ದ ಕ್ಲಾಸ್ ರೂಮ್, ದೇ ಎಂಗೇಜ್ಡ್ ಆ್ಯಂಡ್ ದೆನ್ ದೇ ಆರ್ ರೈಟಿಂಗ್ ಸಮಥಿಂಗ್ ಆ್ಯಂಡ್ ದೇ ಪ್ಲೇ. Okay, rearrange the sentences in the correct order. I go to school, I eat breakfast, I wake up at the 6 a.m, I study and play with my friends, I take a bath. ಇಲ್ಲಿ ಬರಿಬೇಕಂತೆ. ಫಸ್ಟ್ ಐ ವೇಕ್ ಅಪ್ ಅಟ್ 6 a.m, ನಾನು 6 ಗಂಟೆಗೆ ಎದ್ದೇಳ್ತೀನಿ. ಐ ಟೇಕ್ ಎ ಬಾತ್, ಅದಾದಮೇಲೆ ನಾನು ಸ್ನಾನ ಮಾಡ್ತೀನಿ. ನೆಕ್ಸ್ಟ್ ಐ ಈಟ್ ಬ್ರೇಕ್ಫಾಸ್ಟ್, ಅದಾದಮೇಲೆ ತಿಂಡಿ ತಿಂತೀನಿ. ದೆನ್ ಐ ಗೋ ಟು ಸ್ಕೂಲ್, ನಾನು ಸ್ಕೂಲಿಗೆ ಹೋಗ್ತೀನಿ. ಫೈನಲಿ ಐ ಸ್ಟಡಿ, ನಾನು ಓದ್ತೇನೆ. ಆ್ಯಂಡ್ ಪ್ಲೇ ವಿತ್ ಮೈ ಫ್ರೆಂಡ್ಸ್, ಆಟನೂ ಆಡ್ತೇನೆ ನನ್ನ ಸಹಪಾಠಿಗಳ ಜೊತೆಗೆ. ರೈಟ್ ವಾಟ್ ಯು ಡೂ ಇನ್ ಸ್ಕೂಲ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಇನ್ 4 to 5. ಫೈನ್, ನೋಡೋಣ. I go to school in the morning, I attend my classes, I learn new things from my teachers, I eat lunch in afternoon, I play with my friends during recess, I come home in the evening. ಓಕೆ, ಇಷ್ಟೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿಕೊಟ್ಟಿದ್ದಾರೆ. ನೆಕ್ಸ್ಟ್, ಪಿಕ್ಚರ್ ಸೀಕ್ವೆನ್ಸ್ ರೈಟಿಂಗ್ ಇದೆ. ನೇಮ್, ನಂಬರ್ ದ ಪಿಕ್ಚರ್ ಇನ್ ದ ಕರೆಕ್ಟ್ ಆರ್ಡರ್ ನೀವು ನೋಡಬಹುದು. ಸೊ ಫಸ್ಟ್ ಒನ್ ಈಸ್ ಎದ್ದೇಳ್ತಾ ಇದ್ದಾನೆ ಮಗು, ಸೆಕೆಂಡ್ ಒನ್ ಬ್ರಷ್, ಅದಾದಮೇಲೆ ಸ್ನಾನ, ತಿಂಡಿ, ಮಾರ್ನಿಂಗ್ ತಿಂಡಿ, 5ನೇದು ಶಾಲೆಗೆ ಹೋಗ್ತಾ ಇದ್ದಾನೆ, ಶಾಲೆಯಲ್ಲಿ ಓದ್ತಾ ಇದ್ದಾನೆ, 6, 7ನೇದು ಆಟ ಆಡ್ತಾ ಇದ್ದಾನೆ, 8ನೇದು ಮನೆಗೆ ಬಂದು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ, 9ನೇದು ರಾತ್ರಿ ಊಟ ಮಾಡ್ತಾ ಇದ್ದಾನೆ, 10ನೇದು ಮಲಗ್ತಾ ಇದ್ದಾನೆ. ಓಕೆ ಫೈನ್. ನೆಕ್ಸ್ಟ್, ರೀಅರೇಂಜ್ ದ ಸೆಂಟೆನ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಇಲ್ಲಿದೆ. ಸೊ ಕರೆಕ್ಟ್ ಆರ್ಡ್ರಲ್ಲಿ ಇಲ್ಲಿ ಬರ್ತಿದ್ದೀನಿ. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಐ ಬ್ರಷ್ ಮೈ ಟೀತ್, ಐ ಈಟ್ ಬ್ರೇಕ್ಫಾಸ್ಟ್, ಐ ಕ್ಯಾರಿ ಮೈ ಸ್ಕೂಲ್ ಬ್ಯಾಗ್, ಐ ಗೋ ಟು ಸ್ಕೂಲ್. ಓಕೆ ಫೈನ್. ರೈಟ್ 4 to 5 sentences ಅಬೌಟ್ ಯುವರ್ ಮಾರ್ನಿಂಗ್ ರೂಟೀನ್. ನಿಮ್ಮ ಒಂದು ಬೆಳಗಿನ ಒಂದು ದೈನಂದಿನ ಒಂದು ರೂಟೀನ್ ಏನಿದೆಯಲ್ವ, ಅಭ್ಯಾಸ ಇದೆಯಲ್ಲ, ಅದನ್ನು ಬರೀರಿ ಅಂತ. ಐ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಐ ವಾಶ್ ಮೈ ಫೇಸ್ ಆ್ಯಂಡ್ ಬ್ರಷ್ ಮೈ ಟೀತ್, ಐ ಟೇಕ್ ಅ ಬಾತ್ ಆ್ಯಂಡ್ ಗೆಟ್ ರೆಡಿ, ಐ ಈಟ್ ಅ ಹೆಲ್ದಿ ಬ್ರೇಕ್ಫಾಸ್ಟ್, ಐ ಗೋ ಟು ಸ್ಕೂಲ್ ವಿತ್ ಮೈ ಸ್ಕೂಲ್ ಬ್ಯಾಗ್. ಓಕೆ, ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 15, ಲುಕ್, ಅಬ್ಸರ್ವ್ ಆ್ಯಂಡ್ ರೈಟ್. ಇಲ್ಲಿ ಒಂದು ಬರ್ತ್ಡೇ ಪಾರ್ಟಿಯ ಒಂದು ಪಿಕ್ಚರ್ಸ್ಗಳನ್ನು, ಸನ್ನಿವೇಶವನ್ನು ಕೊಟ್ಟಿದ್ದಾನೆ. ವರ್ಡ್ ಕ್ಲೂ ಬೇರೆ ಕೊಟ್ಟಿದ್ದಾನೆ. ದಿಸ್ ಈಸ್ ಅ ಬರ್ತ್ಡೇ, the boy is cutting the cake, friends are clapping, everyone is smiling. Circle the correct word. The children are crying or happy? Yes, the children are happy. The boy is cutting the cake. There are many balloons. Write 3-4 sentences about picture. ಈ ಮೇಲಿನ ಪಿಕ್ಚರ್ ಬಗ್ಗೆ ಬರೀರಿ. It is a birthday party. The boy is cutting the cake. His friends are clapping and smiling. There are many balloons and decorations. ಅಲ್ವಾ? ಓಕೆ ಫೈನ್. Next is my plant story. Worksheet number 16, my plant story. Planting means growing, alva. Watering means watering. Flower means blooming, aralodu. Fill in the blanks with the help of these word clues. I planted a plant. I watered the plant every day. Day is missing here, okay? In this word clue, day is not included. The plant grew green. Beautiful flowers bloomed. I felt very happy. Look and observe the children and what they are doing and write your experience to grow the plant. So ಇದನ್ನು ನೋಡಿಬಿಟ್ಟು ಅಬ್ಸರ್ವ್ ಮಾಡಿ, ಸೊ ಅವ್ರೇನು ಮಾಡ್ತಾರೆ ಒಂದು ಗಿಡನ ಬೆಳೆಸೋಕ್ಕೆ ಅಂತ ಹೇಳಿಬಿಟ್ಟು ಕೇಳಿ. ಇಲ್ಲಿ ಕೊಟ್ಟಿದ್ದಾರೆ. ಐ ಪ್ಲಾಂಟೆಡ್ ಎ ಸ್ಮಾಲ್ ಪ್ಲಾಂಟ್ ಇನ್ ಮೈ ಗಾರ್ಡನ್. ಐ ವಾಟರ್ಡ್ ಇಟ್ ಎವ್ರಿ ಡೇ. ದ ಪ್ಲಾಂಟ್ ಗಾಟ್ ಸನ್ಲೈಟ್ ಆ್ಯಂಡ್ ಫ್ರೆಶ್ ಏರ್. Soon it grew green leaves and beautiful flowers. I felt very happy to see my plant grow. Okay. Next, my hand washing habit. My hand washing habits. ಇಲ್ಲಿ ಮಗು ಹ್ಯಾಂಡನ್ನು ವಾಶ್ ಮಾಡ್ತಾ ಇದೆ ಕ್ಲೀನಾಗಿ. ಸೊ ಇಲ್ಲಿ ಹೆಲ್ಪ್ ಬಾಕ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು 5 to 6 ಸೆಂಟೆನ್ಸಸ್ಸನ್ನು ಬರೀರಿ. ಐ ವಾಶ್ ಮೈ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಫುಡ್. I wash my hands before eating food. I use soap to remove dirt and germs.
ಕೊಳೆ ಮತ್ತು ಕೀಟ ಸೂಕ್ಷ್ಮಾಣುಗಳನ್ನು ನಾನು ಇದು ಮಾಡೋಕ್ಕೋಸ್ಕರ ಸೋಪಿಂದ ಕೈ ತೊಳಿತೀನಿ. ಐ ರಬ್ ಮೈ ಹ್ಯಾಂಡ್ಸ್ ವೆಲ್ ವಿತ್ ವಾಟರ್. ಚೆನ್ನಾಗಿ ನೀರು ಜೊತೆಗೆ ನನ್ನ ಕೈಯನ್ನು ರಬ್ ಮಾಡ್ತೀನಿ. ಐ ಡ್ರೈ ಮೈ ಹ್ಯಾಂಡ್ಸ್ ವಿತ್ ಎ ಕ್ಲೀನ್ ಟವಲ್ ತೊಗೊಂಡು ಕೈಯನ್ನು ವೈಪ್ ಮಾಡ್ಕೊತೀನಿ, ಒರೆಸ್ಕೊತೀನಿ. ಕೀಪಿಂಗ್ ಮೈ ಹ್ಯಾಂಡ್ಸ್ ಕ್ಲೀನ್ ಹೆಲ್ಪ್ ಮೀ ಸ್ಟೇ ಹೆಲ್ದಿ. ನನ್ನ ಕೈಗಳನ್ನು ನಾನು ಕ್ಲೀನಾಗಿಡೋದ್ರಿಂದ ನಾನು ಬಹಳ ಆರೋಗ್ಯಕರವಾಗಿರ್ತೇನೆ. ಸೊ ಕಮ್ ಹಿಯರ್, ನೌನ್, ಪ್ರೊನೌನ್ ಆ್ಯಂಡ್ ವರ್ಬ್ ಬಗ್ಗೆ ಕೊಟ್ಟಿದ್ದಾರೆ. ನೌನ್ ಅಂತಂದರೆ ನಾಮಪದ, ಪ್ರೊನೌನ್ ಅಂತಂದರೆ ಸರ್ವನಾಮ, ವರ್ಬ್ ಅಂದರೆ ಕ್ರಿಯಾಪದ. ಓಕೆ, ಇಲ್ಲಿ ಇದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ರೀಪ್ಲೇಸ್ ದ ನೌನ್ ವಿತ್ ಎ ಪ್ರೊನೌನ್. ನೌನ್ ಜಾಗದಲ್ಲಿ ಪ್ರೊನೌನ್ ಯೂಸ್ ಮಾಡಿ ಅಂತ. ರಾಣಿ ಈಸ್ ಡ್ಯಾನ್ಸಿಂಗ್. ರಾಣಿ ಈಸ್ ಎ ಗರ್ಲ್, ದಟ್ಸ್ ವೈ ವಿ ಆರ್ ಯೂಸಿಂಗ್ ಶಿ ಈಸ್ ಡ್ಯಾನ್ಸಿಂಗ್. ದ ಬಾಯ್ಸ್ ಆರ್ ರನ್ನಿಂಗ್, ದೇ ಆರ್ ರನ್ನಿಂಗ್. ರಾಹುಲ್ ರೀಡ್ ಬುಕ್ಸ್, he reads book. The cat is sleeping, it is sleeping. ಮ್ಯಾಚ್ ದ ನೌನ್ ವರ್ಬ್. ಬರ್ಡಿಗೆ ಫ್ಲೈ, ಫಿಶ್, ಸ್ವಿಮ್, ಚಿಲ್ಡ್ರನ್, ಪ್ಲೇ, ಟೀಚರ್, ಟೀಚ್. ಸೊ ಇಲ್ಲಿ ನೌನ್ಸ್ ಇದೆ, ಅದಕ್ಕೆ ವರ್ಬನ್ನು ಜೋಡಿಸಿ ಕೊಟ್ಬಿಟ್ಟಿದ್ದಾನೆ. ಮೇಕ್ ಸೆಂಟೆನ್ಸಸ್. ಯೂಸ್ ದ ವರ್ಡ್ಸ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಇಲ್ಲಿ ಬಾಯ್ ಮತ್ತು ರನ್ಸನ್ನು ಸೇರಿಸ್ಬಿಟ್ಟು ನಾವಿಲ್ಲಿ ಸೆಂಟೆನ್ಸ್ ಬರಿಬೇಕಂತೆ. ದ ಬಾಯ್ ರನ್ಸ್ ಫಾಸ್ಟ್. ಶಿ ಸಿಂಗ್ಸ್ ಅ ಸಾಂಗ್. ದೇ ಪ್ಲೇ ಇನ್ ದ ಪಾರ್ಕ್. ದ ಡಾಗ್ ಬಾರ್ಕ್ಸ್ ಲೌಡ್ಲಿ. ಓಕೆ, ಫೈನ್. ನೆಕ್ಸ್ಟ್, ಆಕ್ಟಿವಿಟಿ ಶೀಟ್ ನಂಬರ್ 19, ಅಡ್ಜೆಕ್ಟಿವ್ ಆ್ಯಂಡ್ ಪ್ರಿಪೋಸಿಷನ್. ಓಕೆ, ಬನ್ನಿ ನೋಡೋಣ ಏನು ವಿಶೇಷಣಗಳಿದ್ದಾವೆ ಅಂತೇಳಿ. ಅಂಡರ್ಲೈನ್ ದ ಅಡ್ಜೆಕ್ಟಿವ್ಸ್. ದ ಟಾಲ್ ಬಾಯ್ ಇಸ್ ಜಂಪಿಂಗ್, ಟಾಲ್. ಶಿ ಹ್ಯಾಸ್ ಅ ರೆಡ್ ಬ್ಯಾಗ್, ರೆಡ್. ದ ಸ್ಮಾಲ್ ಡಾಗ್ ಇಸ್ ಬಾರ್ಕಿಂಗ್, ಸ್ಮಾಲ್. ವಿ ಸಾ ಅ ಬ್ಯೂಟಿಫುಲ್ ಗಾರ್ಡನ್, ಬ್ಯೂಟಿಫುಲ್. ನಾವು ಕನ್ನಡದಲ್ಲಿ ವಿಶೇಷಣಗಳು ಅಂತ ಹೇಳ್ತೀವಲ್ವಾ, ಅದೇ ಅಡ್ಜೆಕ್ಟಿವ್ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ರಿಪೋಸಿಷನ್. ದ ಬಾಲ್ ಇಸ್ ಅಂಡರ್ ದ ಟೇಬಲ್. ಓಕೆ, ದ ಕ್ಯಾಟ್ ಈಸ್ ಇನ್ ದ ಬಾಕ್ಸ್. ದ ಬ್ಯಾಗ್ ಈಸ್ ಆನ್ ದ ಚೇರ್. The school is near my house. Match the following: red flower, tall tree, happy child, small bird. Make meaningful sentences. ಇಲ್ಲಿ ಸೆಂಟೆನ್ಸ್ ಇದೆ, ಅದನ್ನು ಮೀನಿಂಗ್ಫುಲ್ ಆಗಿ ಮಾಡಬೇಕಂತೆ. The big elephant is near the tree. The red ball is under the chair. The girl is happy in the park. Or you can write the happy girl is in the park ಅಂತಲೂ ಬರಿಬೋದು. The small cat is on the mat. Okay. This is all about the 4th standard English worksheets are done. I hope you like my videos. Thank you, friends.